ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆ, ಮಾತೆ ಫಾತಿಮಾ ಶೇಖ್ ಅವರ 195 ಜನ್ಮದಿನ ಅಂಗವಾಗಿ ಕಾರ್ಯಕ್ರಮ ವಿಶೇಷತೆ ಏನಂತ ಕೇಳಿದ್ರೆ, ಜನಮಾನಸದಲ್ಲಿರ್ತಕ್ಕಂಥ ಆ ಶಿಕ್ಷಕಿ ಭಾರತ ಕಂಡ ಅಪ್ರತಿಮ ಗಣ್ಯರಲ್ಲಿ, ಮಹಿಳಾ ಗಣ್ಯರಲ್ಲಿ ಗಣ್ಯರು, ಅವರ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಸ್ಕೂಪ್ಸು ಇವತ್ತು ಉದ್ಘಾಟನಾ ಸಮಾರಂಭ, ನಾನು ಹೇಳೋದು ಒಂದು 2 ನಿಮಿಷ. ಉದ್ಘಾಟನಾ ಸಮಾರಂಭ 2021ರಲ್ಲಿ ಈ ಸಂಸ್ಥೆ ಕಲಬುರಗಿಯಲ್ಲಿ ಪ್ರಾರಂಭಗೊಳ್ಳುತ್ತದೆ. 2021 2021ರಿಂದ ಇಲ್ಲಿವರೆಗೆ ಇದು ಉದ್ಘಾಟನೆಗೊಳ್ಳಲಿಲ್ಲ. ಕಾರಣ ಇದರ ಕಾರ್ಯ ಏನು ಮಾಡ್ತು ಅಂದರೆ ಎಜುಕೇಶನ್, ಇದರ ಮುಖ್ಯ ಗುರು. ಈ ಉದ್ದೇಶ ಶಿಕ್ಷಣಕ್ಕಾಗಿ ಒತ್ತು ಕೊಡಿರ್ತಕ್ಕಂಥ ಸಂಘ ಅಂದರೆ ಅದು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ 3 ಉಲ್ಲೇಖಗಳು ನಾನು ಹೆಚ್ಚು ಪಡಿಸ್ತಾ ಇದ್ದೀನಿ. ಎಲ್ಲಿ ಹೋರಾಟ ಇರಬೇಕು, ಎಲ್ಲಿ ನಮಗೆ ಅನ್ಯಾಯ ಆಗ್ತದೆ ಹೋರಾಟ ಇರಬೇಕು, ನಾವೆಲ್ಲಿ ಸಂಘಟನೆ ಮಾಡ್ತಾ ಇಲ್ಲ ಸಂಘಟನೆ ಆಗಬೇಕು, ಎಜುಕೇಶನ್ ಕೊಡ್ತಕ್ಕಂಥದ್ದು. ಶಿಕ್ಷಣ, ಸಂಘಟನೆ, ಹೋರಾಟದ ಮನೋಭಾವ ಜೊತೆಗೆ ಎರಡು ಸೇರಿಸಿದ್ದೀವಿ. ಸತ್ಕಾರ, ಸೇವೆ ಹಾಗೂ ಹೋರಾಟದ ಮಜಲುಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇಂದು ಫಸ್ಟ್ 2025ರಲ್ಲಿ ಎಜುಕೇಶನ್ ದೃಷ್ಟಿಕೋನದಲ್ಲಿ 17 SSLC ಕಾರ್ಯಕ್ರಮಗಳು ಮಾಡಿದೆ. 17 SSLC ಕಾರ್ಯಕ್ರಮಗಳು 4,000 ಮಕ್ಕಳಿಗೆ ಇಲ್ಲಿ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. 2025ರದ ಒಂದು ಕಾರ್ಯಕ್ರಮ, ಅದು ಅಫ್ಜಲ್ಪುರ ತಾಲೂಕಿನಲ್ಲಿ 4,800 ಮಕ್ಕಳಿಗಾಗಿ ಏಕಕಾಲದಲ್ಲಿ ಇಂಗ್ಲಿಷ್, ಗಣಿತ ಎಜುಕೇಶನ್ ಅನ್ನು ಕೊಟ್ಟಿರ್ತಕ್ಕಂಥ, ಮುಖಾಮುಖಿ ಎಜುಕೇಶನ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಕ್ಕಳು ಗುಣಮಟ್ಟದ ಎಜುಕೇಶನ್ ಜೊತೆಗೆ ಅನುದಾನ ರಹಿತ ಸರ್ಕಾರಿ ಶಾಲೆಗಳಲ್ಲಿ ಏರುಪೇರು ಆಗಬಾರ್ದು. ಅನುದಾನಿತದಲ್ಲಿ ಏರ್ಪೇರು ಆಗ್ತಿರ್ತದೆ, ಶಿಕ್ಷಕರ ಕೊರತೆ ಇರ್ಬೋದು ಅಂತ ದೃಷ್ಟಿಕೋನ ಇಟ್ಕೊಂಡು ಆ ಮಕ್ಕಳು, ವಿದ್ಯಾರ್ಥಿಗಳು ಉತ್ತೀರ್ಣಕ್ಕೆ ಹೆಚ್ಚು ಕೊಡ್ತಕ್ಕಂಥ 9 ಅಂಕ, ಭಾಳಲ್ಲ 9 ಅಂಕ ಆ ಮಗುವಿಗೆ ತಿದ್ದತಕ್ಕಂಥ ಕೆಲಸ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಸಂಘ ಸೇಡಂದಲ್ಲಿ ಮಾಡಿದೆ. ಒಮ್ಮೆ ಪರಿಷತ್ತಿದ್ದಾಗ ಅಫ್ಜಲ್ಪುರದಲ್ಲಿ ಮಾಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಅದನ್ನು ಕಾರ್ಯ ಮಾಡಿದೆ. ಜೊತೆಗೆ ಚಿತ್ತಾಪುರದಲ್ಲಿ ಬಸವ ಜಯಂತ್ಯೋತ್ಸವ ಇರ್ಬೋದು, ಬಂದು ನೋಡಿದೆ. ಅಫ್ಜಲ್ಪುರದಲ್ಲಿ ಮಾಡಿರ್ತಕ್ಕಂಥ ಪ್ರತ್ಯಕ್ಷವನ್ನು ನಾವು ನೋಡ್ಬೋದು. ಈಗ ಅದು 4,000 ಮಕ್ಕಳಿಗೆ ಇಂಗ್ಲೀಷ್ ಕಾರ್ಯಾಗಾರವನ್ನು 2025 ಜನವರಿಯಲ್ಲಿ ಮಾಡಿದ್ದೆವು. ನಾವು ಮಾಡೋಕ್ಕಾಗಲಿಲ್ಲ. ಈಗ ಅನೇಕ ಸರ್ಕಾರದ ಕೆಲಸದವರು, ನಾವಿರೋರೆಲ್ಲ ಸರ್ಕಾರಿ ನೌಕರರು, ಅನುದಾನಿತ ಮತ್ತು ಸರ್ಕಾರಿ ನೌಕರರು ಇರೋದ್ರಿಂದ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಗೆ ಅನುದಾನದ ಕೊರತೆ ಇಲ್ಲ. ಕೈ ಮಾಡಿದರೆ ಕೈಲಾಸ ಇರ್ತಕ್ಕಂಥ ನಾಡಂದರೆ ಅದು ಕಲ್ಯಾಣ ಕರ್ನಾಟಕ, ದಾನಸೂರರ ಕರ್ನಾಟಕ. ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ಞಾನದ ಹೊಗೆ, ಬಸವಣ್ಣ ಹುಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಜ್ಞಾನದ ಹೊಗೆ, ಕಲಬುರಗಿಯಲ್ಲಿರ್ತಕ್ಕಂಥ ಜ್ಞಾನದ ಹೊಗೆ ಏನಂದರೆ ಎಲ್ಲಕ್ಕೂ ಕೊರತೆ ಇಲ್ಲತಕ್ಕಂಥ ಕರ್ನಾಟಕದಲ್ಲಿ ಏನೂ ಕೊರತೆ ಇಲ್ಲದು ಅತ್ಯಂತ ಸಂಪನ್ಮೂಲವಾಗಿರ್ತಕ್ಕಂಥ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ ಕಲಬುರಗಿ ಅಂತ ಹೇಳ್ತಾ ಇದ್ದೀನಿ. ಕಲಬುರಗಿ, ಇಲ್ಲಿ ಜ್ಞಾನದ ಕೊರತೆ ಇಲ್ಲ, ಅಧ್ಯಾಪನ ಕೊರತೆ ಇಲ್ಲ. ಆದ್ದರಿಂದ ಇಂದು ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಆ ಅಪ್ಪನವರ ಅಂದರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಆದಿಯಾಗಿ, ಫಾತಿಮಾ ಶೇಖರ್ ಆದಿಯಾಗಿ, ಸಾವಿತ್ರಿಬಾಯಿ ಫುಲೆ ಅವರ ಆದಿಯಾಗಿ ಅವರ ಅಕಾಡೆಮಿಯನ್ನು ಕಲಬುರಗಿ ವಿಭಾಗದಲ್ಲಿ ಸ್ಥಾಪನೆ ಮಾಡಲು ಉದ್ದೇಶ ಸ್ಕೂಪಿಸಿದೆ. ಅವರು ಉದ್ದೇಶ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲಿ ನಮಗೆ ಸಂಸ್ಕಾರ ಪದ್ಧತಿ ಇದೆ, ಅವ್ರ ಸಂಸ್ಕಾರ ಪದ್ಧತಿಯಿಂದ ಮಹಿಳೆಯರು ಪಾಠವನ್ನು ಮಾಡ್ತಕ್ಕಂಥವರಿಗೆ ವಿದ್ಯಾದಾತ್ರಿ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡ್ತಾ ಇದ್ದಾರೆ. ಹಾಗೆ ಹೋರಾಟದ ಮಸಲುಗಳಲ್ಲಿ NPS ಹೋರಾಟ ಮಾಡಲು ನಮ್ಮ ಸಂಘ ಫಸ್ಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಗೆದ್ದಿದ ಬಲ್ಲವದೇ ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಲಿಯುವುದು ಮತ್ತು ಕಲಿಸುವುದು ಎರಡನ್ನೂ ಅರಿತವನೇ ಆತನಿಗೆ ಇಡೀ ಜಗತ್ತು ತಲೆಬಾಗುತ್ತದೆ. ಇವತ್ತು ನಿಮ್ದೆಲ್ಲ ಶಿಕ್ಷಕರಿದ್ರಿ, ನಿಮ್ಗೆಲ್ಲ ಶಿಕ್ಷಕರ ಗುರುಗಳಿದ್ದಕ್ಕೆ ಎಲ್ಲರೂ ನಿಮ್ಗೆ ತಲೆಬಾಗಲೇಬೇಕು. ಜಗತ್ತೇ ನಿಮಗೆ ತಲೆಬಾಗುವಂತೆ ಇದೆ ನಿಮ್ದು ಕರ್ತವ್ಯ. ಮಹಾದಾಸೋಹಿ ಶರಣಬಸವೇಶ್ವರನ್ನು ಸ್ಮರಿಸುತ್ತಾ ಈ ನಾಡು ಕಂಡ ಮಹಾ ಚಿಂತಕರಾದ ತಾಯಿ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರದ್ಧಾನಂದ ಎಲ್ಲರಿಗೂ ಶರಣಾರ್ಥಿ. ಮತ್ತೊಮ್ಮೆ ಇಂದು ಅಪೂರ್ವ ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮ ಇದು.
ಒಂದೆಡೆ ಈ ವಿಶ್ವ ಕಂಡ ಇಬ್ಬರು ಮಹಿಳೆಯರ ಜನ್ಮ ದಿನೋತ್ಸವ, ಇನ್ನೊಂದೆಡೆ ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿ ನೀಡುವುದು, ಮತ್ತೊಂದೆಡೆ ಸಾಂಸ್ಕೃತಿಕ ಸಂಭ್ರಮ. ಈ ತ್ರಿವೇಣಿ ಸಂಗಮ ಕಾರ್ಯಕ್ರಮದಿಂದ ಇದೊಂದು ಅಪೂರ್ವ ಕಾರ್ಯಕ್ರಮ ಎಂದೆನಿಸಿದೆ. ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯಕ್ರಮ ಇದು ಹೌದು ಎಂದು ಹೇಳಬಹುದು. ಏಕೆಂದರೆ ಸಾವಿತ್ರಿಬಾಯಿ ಫುಲೆ ಶೇಖ್ ಫಾತಿಮಾ ಅವರದು ಶ್ರೀಮಂತರಲ್ಲ, ಆದರೆ ಜ್ಞಾನ ಶ್ರೀಮಂತರು, ಬುದ್ಧಿವಂತರು. ಅಲ್ಲಮ್ಮ ಪ್ರಭು ದೇವರು ಹೇಳುತ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನವಳಲ್ಲ, ಕಾಮಿನಿ ನಿನ್ನವಳಲ್ಲ, ಓ ಜಗಕ್ಕಿಕ್ಕ ವಿಧಿ, ನಿನ್ನೊಡೆ ಎಂಬುದು ಜ್ಞಾನರತ್ನ ಒಂದೇ, ಅಂತಪ್ಪ ಜ್ಞಾನರತ್ನವ ನೀನಲಂಕರಿಸಿಯಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿದ್ಧವಂತರಿಲ್ಲ ಕೇಳ ಮರುಳೆ ಎನ್ನುವಂತೆ ಜ್ಞಾನಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಅಲ್ಲಿ ಅದಕ್ಕಾಗಿ ಅನುಭವಿಗಳು ಹೇಳುತ್ತಾರೆ, ಒಂದು ದೇಶವನ್ನು ಆಳಬೇಕೆಂದರೆ ಬುದ್ಧಿವಂತರು, ವಿಚಾರವಂತರು. ಈ ಮಾತಿಗೆ ಈ ತಾಯಂದರು ಸಾಕ್ಷಿಯಾಗಿದ್ದಾರೆ. ಹಾಗೆ ನೀವೆಲ್ಲರೂ ಶಿಕ್ಷಕರು ಇಂಥ ಸಮಾಜ ಕಟ್ಟಕ್ಕೆ ನಿಮ್ಗೆ ಭಾಳ ದೊಡ್ಡ ಭಾಗಿದಾರಿದ್ದೀರಿ. ನೀವೆಲ್ಲ ಇಂಥ ಆದರ್ಶ ಕಾರ್ಯ ಮಾಡುತ್ತಿದ್ದೀರಿ. ಅದಕ್ಕೆ ನಿಮಗೆ ದೇವರು ಗುರುಗಳು ಅಂದರೆ ದೇವರನ್ನ ಸ್ಥಾನಮಾನ ನಿಮಗಿದೆ. ಅದಕ್ಕೇನವರು ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ನೀವೆಲ್ಲ ಗುರುಗಳು. ನೀವು ಮುಂದಿನ ಇವತ್ತಿನ ದೇಶ ಮತ್ತು ಸಮಾಜ ಕಟ್ಟೋ ಭಾಗ್ಯ ನಿಮ್ಮ ಕಡೆ ಇದೆ. ಮಕ್ಕಳೆಲ್ಲ ಸಾವಿರಾರು ಮಕ್ಕಳು ನಿಮ್ಮ ಕೈಯಾಗಿದ್ದಾರೆ. ಅವರನ್ನು ರೂಪಿಸುವ, ದೇಶ ಕಟ್ಟುವ ಭಾರ ನಿಮ್ಮ ತಲೆಯ ಮೇಲಿದೆ. ಅದಕ್ಕೆ ನೀವು ದೇವಸ್ಥಾನ ಇದೆ. ನೀವು ಜೀವನ ಮತ್ತು ದೇಶ ಮತ್ತು ಸಮಾಜ ಕಟ್ಟುವ ಹೊಣೆ ನಿಮ್ಮಲ್ಲಿದೆ. ತಾವೆಲ್ಲರೂ ಬಹಳ ಪ್ರಶಸ್ತಿಯಾಗಿ ಈ ಸಂಘಟನೆ ಮುಖಾಂತರ ಬಹಳ ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ತಾವೆಲ್ಲ ಜಾಗೃತಿಯಾಗಿ ಸಣ್ಣ ಸಣ್ಣ ಮಕ್ಕಳ ಬಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅರಳಿಸುವಂಥ ಕಾರ್ಯ ಮಾಡುತ್ತಿರ್ತಾರೆ. ನಮ್ಮ ಅಧ್ಯಕ್ಷರು ಬಹಳ ಒಳ್ಳೆ ಕಾರ್ಯ ಮಾಡುತ್ತಿದ್ದಾರೆ. ಸ್ಕೂಪ್ಸ್ ಪ್ರವರ್ತಕರಾದ ರಾಜ್ಯಾಧ್ಯಕ್ಷರು ಮತ್ತು ಸಮಸ್ತ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ವಿಶೇಷವಾಗಿ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಸಂಸ್ಥಾಪಕರಾದ ಗುರುಪಾದ್ ಕೋಗ್ನೂರ್ ಅಣ್ಣವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜ್ಯ ಡಾಕ್ಟರ್ ದಾಕ್ಷಾಯಣಿ, ನಿಜವಾಗಿ ಕೂಡ ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಇತಿಹಾಸ ಪುಟದಲ್ಲಿ ಸೇರಿ ಹೋಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶಕ್ಕೆ ಒಬ್ಬ ಹೆಣ್ಣು ಮಗಳಾಗಿ, ಶಿಕ್ಷಕರಾಗಿ, ಆಗಿನ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಬರಬಾರ್ದು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಮುಂದೆ ಹೋಗಿ ಒಂದು ಶಾಲೆಯನ್ನು ತೆಗೆದು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಆ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು. ತದನಂತರ ಸಾವಿತ್ರಿಬಾಯಿ ಫುಲೆ ಅವರು ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಲಬುರಗಿ ಸಣಬಸಪ್ಪ ಅಪ್ಪ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೆಣ್ಣು ಮಕ್ಕಳಿಗಾಗಿ ತೆಗೆದು ಮನೆ ಮನೆಗೆ ತಾಂಗ ಕೊಟ್ಟು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕರೆತಂದು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇತಿಹಾಸದೆ. ಇವತ್ತು ಆ ಮನೆತನಕ್ಕೆ ಇವತ್ತು ನಾವು ಸನ್ಮಾನವನ್ನು ಪೂಜ್ಯ ಮಹಾತಾಯಿಯವರಿಗೆ ಮಾಡಿರ್ತಕ್ಕಂಥದ್ದು ಭಾಳ ಸೂಕ್ತ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂತ, ಇವತ್ತು ಉಪಾಧ್ಯಾಯರು ಈ ದೇಶದ ಪಿಲ್ಲರ್ಗಳನ್ನು ತಯಾರು ಮಾಡ್ತಕ್ಕಂಥ ಒಬ್ಬ ಶಿಲ್ಪಿ ಅಂದರೆ ತಪ್ಪಾಗೋದಿಲ್ಲ. ಅಂಥವರ ಒಂದು ಕೈಯಲ್ಲಿ ಇವತ್ತು ನಾವು ಯಾರ್ಯಾರು ಕಲಿತು ವಿದ್ಯಾವಂತರಾಗಿರ್ತೀವಿ ಅವರೆಲ್ಲರನ್ನ ಬೀದರ್, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಕಡೆಯಿಂದ ಕೂಡ ಉಪಾಧ್ಯಾಯರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಸಂಘಟಕರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಆದರ್ಶ SDMC ಪ್ರಶಸ್ತಿ ಕೂಡ ಬಸವರಾಜ್ ಹನುಮಂತಗಳು ಅವರು ಕೂಡ ತೆಗೆದಿದ್ದಾರೆ. ವಿಶೇಷ ಪ್ರಶಸ್ತಿ ಪುರಸ್ಕೃತರು ಅಂಬರೀಶ್ವರ ಆಗಿರ್ಬೋದು, ಮೈಪಾನಡ್ಡಿ ಮುನ್ನೂರು ಆಗಿರ್ಬೋದು, ಈಶ್ವರ್ ಹುಗರ್ ಅವರಾಗಿರ್ಬೋದು, ಶ್ರೀದೇವಿ ಭೀಮಾಶಂಕರ್ ತೀರ್ಥ ಅವರು, ಮೈತ್ರಿ ಗಣೇಶ್ ಅವರು, ಪ್ರಿಯದರ್ಶನ್ ಸಾಬ್ ಅವರು, ಸಾಗರ್ ರಾಜು ಇಚ್ಕರ್ ಅವರು, ಈ ರೀತಿ ಎಲ್ಲರೂ, ಶಶಿಲ್ ಚೌಧರಿ ಅವರು, ಈ ರೀತಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಕೂಡ ವೇದಿಕೆ ಮೇಲೆ ಕರೆಸಿ ಸನ್ಮಾನ ಮಾಡಿ ಮುಂದೆ ಹುರಿದುಂಬಿಸಿ ತಮ್ಮಿಂದ ಈ ದೇಶಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ವಿದ್ಯಾವಂತರಾಗಿ ಹೊರಗೆ ಹೊಂದಿ ಅವರಿಂದ ಈ ದೇಶಕ್ಕೆ ಸಮಾಜ ಸೇವಾ, ದೇಶದ ಉದ್ಧಾರ ಆಗಲಿ, ಮನೆತನ ಉದ್ಧಾರ ಆಗಲಿ ಅಂತಕ್ಕಂಥ ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಲಿ ಅಂತಕ್ಕಂಥ ಭಾವನೆಯಿಂದ ಎಲ್ಲ ಉಪಾಧ್ಯಾಯರಿಗೆ ಸ್ಫೂರ್ತಿದಾಯಕ ಆಗ್ತಕ್ಕಂಥ ರೀತಿಯಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ, ರಾಜ್ಯದ ಎಲ್ಲ ಜನತೆಯ ಪರವಾಗಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಏನು ನಮ್ಮ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಶಾಸಕನಾಗಿ
ಯಾವತ್ತೂ ಕೂಡ ತಮ್ಮ ಕರೆಗೆ ಒಗ್ಗಟ್ಟು ತಾವು ಹೇಳಿರ್ತಕ್ಕಂಥ ಕೆಲಸವನ್ನ ಧ್ವನಿ ಎತ್ತಿ ಆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ, ತಮ್ಮ ಜೊತೆಗೆ ಯಾವತ್ತೂ ಇರ್ತೀನಿ ಅಂತ ಹೇಳಿ ಅಲ್ಲಮ್ಮರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ